ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಡ್ ಟರ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ವಿಡಿಯೋ. ನಾವು ಪ್ರತಿದಿನ ಎದ್ದು ಬೆಳಗ್ಗೆ ಚಹಾ ಕುಡಿಯುವ ಅಭ್ಯಾಸ, ಕೆಲವರಿಗೆ ಕಾಫಿ ಕುಡಿಯುವ ಅಭ್ಯಾಸ, ಕೆಲವರಿಗೆ ಚಹಾ ಅಂತೂ ಕುಡಿಯಲೇಬೇಕು, ಚಹಾ ಕುಡಿದಿಲ್ಲ ಅಂದರೆ ಅವತ್ತಿನ ದಿನವೇ ಓಡಲ್ಲ. ಸೊ ಇವತ್ತು ಟೀ ಲವರ್ಸ್ಗಾಗಿರುವ ಒಂದು ವಿಡಿಯೋ. ಸೊ ಇಲ್ಲಿ ನಾವು ಕಪ್ಪಲ್ಲಿ ಚಹಾ ಕುಡಿತೀವಿ, ಬಟ್ ಅದು ಹೆಂಗೆ ಕಪ್ಪಿಗೆ ಪೌಡ್ರಾಗಿ ಬರುತ್ತೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ನನಗೂ ಕೂಡ ಅಷ್ಟೊಂದು ಐಡಿಯಾ ಇರಲಿಲ್ಲ, ಬಟ್ ಈ ಟೀ ಫ್ಯಾಕ್ಟ್ರಿ ನೋಡಿದ್ಮೇಲೆ ಅದು ಯಾವ ರೀತಿ ಪೌಡ್ರಾಗಿ ನಮ್ಮ ಕಪ್ಪಿಗೆ ಬರುತ್ತೆ ಅನ್ನೋದು ಒಂದು ಚಿಕ್ಕ ವಿಡಿಯೋ. ಈ ಎಸ್ಟೇಟ್ ಆಲ್ಮೋಸ್ಟು 70 to 80 acres ಇದೆ. ಸೊ ಹಡತೊರೈ ಟೀ ಫ್ಯಾಕ್ಟ್ರಿ ಅಂತ ಒಂದು ಟೀ ಫ್ಯಾಕ್ಟ್ರಿ ಸ್ಟೋರಿ. ಸೊ ಇಲ್ಲಿ ಕಾಣುವ ಆ ಟೀ ಸೊಪ್ಪುಗಳನ್ನೆಲ್ಲ ಡೈಲಿ ವರ್ಕರ್ಸ್ ಬಂದು ಕಲೆಕ್ಟ್ ಮಾಡಿ ಚೀಲದ ರೂಪದಲ್ಲಿ ಅದನ್ನು ಫಿಲ್ಲಿಂಗ್ ಮಾಡಿ ಕಳಿಸ್ತಾ ಇರ್ತಾರೆ ಫ್ಯಾಕ್ಟ್ರಿಗೆ. ಸೊ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ಇದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಸೊ ಬೆಳಗ್ಗೆಯಿಂದನೇ ಇವರ ಕೆಲಸ ಶುರುವಾಗುತ್ತೆ. ಸೊ ಟೀ ಸೊಪ್ಪನ್ನೆಲ್ಲ ಕಟ್ ಮಾಡಿ ಈ ರೀತಿಯಲ್ಲಿ ಮೂಟೆಯಲ್ಲಿ ತುಂಬಿ ಚಿಕ್ಕ ಚಿಕ್ಕ ಪಿಕಪ್ ವ್ಯಾನಲ್ಲಿ ಕಳಿಸ್ತಾರೆ. ಈ ಥರ ಚಿಕ್ಕ ಚಿಕ್ಕ ಪಿಕಪ್ ವ್ಯಾನಲ್ಲಿ ಬರುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಮೂಟೆನ ಹುಕ್ಸ್ ಇರುತ್ತೆ, ಆ ಹುಕ್ಸ್ ಮುಖಾಂತರ ಸೀದಾ ಎತ್ಕೊಬಂದು ಡ್ರೈ ಮಾಡಬೇಕು. ಫಸ್ಟ್ ಎಲೆಯಲ್ಲಿ ಇರುವ ನೀರಾಂಶ ಅಥವಾ ಒಡ್ಡೆ ಅಂಶನೆಲ್ಲ ರಿಮೂವ್ ಮಾಡಬೇಕು, ತೆಗಿಬೇಕು. ಸೊ ಅದಕ್ಕಾಗಿರುವಂಥ ಮಿಷನ್ ಇದು. ಸೊ ಇದರಲ್ಲಿ ಯಾವ ರೀತಿ ನೋಡಿ, ಇದು ಡ್ರೈ ಆಗಿ ಹೊರಗಡೆ ಬರುವಂಥ ಒಂದು ಪ್ರೊಸೆಸ್ಸು. ಸೊ ಎಲೆಗಳು ಹೆಂಗಿದೆ ನೋಡಿ, ಡೈರೆಕ್ಟಾಗಿ ಆ ಮೇಲ್ಗಡೆ ಬರುವ ಚಿಗುರು ಎಲೆಗಳು ಅಥವಾ ಟೀನ ಮೇಲಿನ ಭಾಗದ ಎಲೆಗಳನ್ನೆಲ್ಲ ತಂದು ಈ ರೀತಿ ದೊಡ್ಡ ಡ್ರೈಯರ್ಗಳಿದೆ ಈ ಫ್ಯಾಕ್ಟ್ರಿಯಲ್ಲಿ. ದೊಡ್ಡ ದೊಡ್ಡ ಡ್ರೈಯರ್ಗಳು ಈ ರೀತಿ ಡಂಪ್ ಮಾಡ್ತಾರೆ ನೋಡಿ. ಇವಾಗ ಏನು ಕಾಣ್ತಾ ಇದೆ, ಇದ್ರ ಮೇಲೆ ಆ ಟೀ ಬ್ಯಾಗ್ನ ಓಪನ್ ಮಾಡಿ ಹಾಕ್ತಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಊಟಿ, ನೀಲಗಿರಿ ಪ್ರದೇಶಗಳೆಲ್ಲ ಬಂದು ತುಂಬ ಎತ್ತರದಲ್ಲಿ ಇರುವ ಒಂದು ಪ್ರದೇಶಗಳು. ಸೊ ಅಲ್ಲಿ ಯಾವಾಗಲೂ ತಂಪಾಗಿರುವ ಜಾಗ. ಸೊ ಬೆಳಗಿನ ಜಾವದಲ್ಲಿ ಇಬ್ಬನಿ ಬೀಳುತ್ತೆ. ಸೊ ಇದೇನಾಗುತ್ತೆ, ಇಬ್ಬನಿ ಎಲ್ಲ ಟೀ ಸೊಪ್ಪು ಮೇಲೆ ಇರುತ್ತೆ, ಅದನ್ನೆಲ್ಲ ಅವರು ಡ್ರೈ ಮಾಡಬೇಕು. ಅವ್ರು ಅದನ್ನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವಾಗ ಈ ಡ್ರೈಯರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ದೊಡ್ಡ ಮೋಟರ್ಸಿಂದ ಫ್ಯಾನ್ಗಳು. ಸೊ ಆ ಡ್ರೈಯರ್ನ ಕೆಳಗೆ ಏರ್ ವೆಂಟ್ ಕೊಟ್ಟಿರ್ತಾರೆ. ಆ ಏರ್ ವೆಂಟೆಲ್ಲ ಬಂದು ಇದನ್ನು ಡ್ರೈ ಮಾಡುತ್ತೆ. ಇದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದೇ ಥರ ದೊಡ್ಡ 5-6 ಡ್ರೈಯರ್ಸ್ ಇದೆ. ಸೊ ಡೈಲಿ ಪ್ರೊಡಕ್ಷನ್ ನಡೀತಾ ಇದೆ. ಫ್ಯಾನ್ ಬಂದು ಡ್ರೈ பண்ணி கீழே ஃபேனோட ஹேர் இப்படி வரும். இதில் வர்ற வெதரிங் இதில் போய் தான் ஃபஸ்ட் ப்ராசஸ் வந்து அங்கே போட்டு மெஷினில் கீழே இருக்கும். கீழே போயிட்டு ஒவ்வொரு ப்ராசஸ் எனக்கு போட்டாங்க. அதில் ஸ்டார்ட் ஆகி போயிட்டு ஃபைனல் ஸ்டேஜில் டீயாக அதுக்கான சிஸ்டம். ಇವಾಗ ನೋಡಿ, ಡ್ರೈ ಆಗಿರುವಂಥ ಸೊಪ್ಪುಗಳನ್ನೆಲ್ಲ, ಆ ನೀರಾಂಶ ಎಲ್ಲ ತೆಗೆದಿರೋ ಸೊಪ್ಪುಗಳನ್ನ ಇನ್ನೊಂದು ಮಿಷಿನ್ ಏನು ಮಾಡುತ್ತೆ, ಅದು ಗೊಂಚಲಾಗಿರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿ ಕಟ್ಟಿಂಗ್ ಮಿಷನ್ಸ್ಗೆ ಕಳಿಸ್ತಾ ಇದೆ. ಸೊ ಇದು ಕಟ್ಟಿಂಗ್ ಯಾವ ರೀತಿ ಅಂದರೆ ಒಂದು ರಫ್ ಪೇಸ್ಟ್ ಥರನೇ ಆಗುತ್ತೆ. ಇದು ನಿಮಗೆ ಕೆಳಗಡೆ ಮಿಷನ್ ತೋರಿಸ್ತೀನಿ ನೋಡಿ. ಈ ಥರ ವರ್ಕರ್ಸ್ ಇದ್ದಾರೆ, ಅವರು ಎತ್ಕೊಬಂದು ಆ ಡ್ರೈ ಆಗಿರುವಂಥ ಎಲೆಗಳನ್ನ ಎತ್ಕೊಬಂದು ಇಲ್ಲಿ ಡಂಪ್ ಮಾಡ್ತಾರೆ. ಈ ಮಿಷಿನ್ ಏನು ಮಾಡುತ್ತಪ್ಪ ಅಂದರೆ ಗೊಂಚಲು ಕಟ್ಟಿರೋದನ್ನೆಲ್ಲ ತೆಗ್ದು ನೋಡಿ ಈ ರೀತಿ ಅದನ್ನು ಪೌಡರ್ ಮಾಡುತ್ತೆ. ಸೊ ಇದರಲ್ಲಿ ಒಂಚೂರು ನಿಮಗೆ ನೀರಾಂಶ ಇರೋಲ್ಲ. ಆ ಎಲೆಯಲ್ಲಿರುವ ಏನು ಒಂದು ನೀರಾಂಶ ಇರುತ್ತೆ ಅಷ್ಟು ಮಾತ್ರ ಇರುತ್ತೆ. ಅದು ಬಿಟ್ಟು ಎಕ್ಸ್ಟರ್ನಲ್ ಪಾರ್ಟಿಕಲ್ ಏನಿರಲ್ಲ ನೋಡಿ. ಈ ರೀತಿಯಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿ ತೆಗೆಯುತ್ತೆ. ಸೊ ಇವಾಗ ಇದು ಎಲೆ ಮತ್ತು ನಾರೆಲ್ಲ ಮಿಕ್ಸ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಸೆಸ್ ಏನಾಗುತ್ತೆ, ಇದನ್ನೆಲ್ಲ ಹಿಂಗೆ ಈ ಮಿಷಿನ್ ಬಂದು ಕಂಟಿನ್ಯೂ ಆಯ್ತಾನೆ ಇರುತ್ತೆ ನೋಡಿ. ಇದನ್ನು ಎತ್ಕೊಂಡೋಗಿ ಇವಾಗ ಇನ್ನೊಂದು ಕಟ್ಟರ್, ಸೊ ಇನ್ನೊಂದು ಗ್ರೇಡ್ ಕಟ್ಟರ್ಗೆ ಹಾಕಿ ಇವಾಗ ಹೊರಗಡೆ ಬಂದಾಗ ನೋಡಿ ಈ ಶೇಪ್ ಆಗುತ್ತೆ. ಸೊ ಈ ಪ್ರಾಸೆಸ್ ನಡೀತಾನೆ ಇರುತ್ತೆ. ಮತ್ತು ಇನ್ನೊಂದು ಮಿಷನ್ಗೆ ಹೋಗಿ ಇನ್ನೊಂದು ಸ್ವಲ್ಪ ಪೌಡರು ಫೈನ್ ಆಗುತ್ತೆ. ಸೊ ಅದೇ ರೀತಿ ಒಂದೇ ಮಿಷಿನಲ್ಲಿ ಒಂದು 5-6 ಥರ ಕಟ್ಟರ್ಸ್ ಇದೆ. ಸೊ ಅದರಲ್ಲಿ ಹೋಗಿ ನಿಮಗೆ ನೋಡಿ ಈ ರೀತಿಯಲ್ಲಿ ಸ್ಮೂತಾಗಿ
ಹೊರಗಡೆ ಬರುತ್ತೆ. ಇವಾಗ ಇದು ಬಂದು ಇದನ್ನು ಪೌಡರಿಂಗ್ ಮಾಡುವಂಥ ಒಂದು ಪ್ರೊಸೆಸ್ಸು. ಈ ಸಿಲಿಂಡ್ರಿಕಲ್ ಟೈಪಲ್ಲಿ ಏನು ತಿರುಗ್ತಾ ಇದೆಯೋ ಅದರಲ್ಲೆಲ್ಲ ಸಂಗ್ರಹ ಆಗುತ್ತೆ. ಸಂಗ್ರಹ ಆಗಿ ನಿಮಗೆ ಪೌಡರ್ನ ಔಟ್ಪುಟ್ ನೋಡಿ ಈ ರೀತಿಯಲ್ಲಿ ಔಟ್ಪುಟ್ ಕೊಡುತ್ತೆ. ಸೊ ಈ ಪೌಡರ್ನ ಇನ್ನೂ ಏನೇನು ಫೈನಲ್ ಪ್ರೊಸೆಸಿಂಗ್ ಏನೇನಿದೆ ಅದು ಮುಂದಕ್ಕೆ ನೋಡೋಣ. ಸೊ ಇವಾಗ ಇದು ಒಂಥರ ಮಿಷಿನು. ಸೊ ಅಲ್ಲಿಂದ ಪೌಡ್ರ್ಗಳನ್ನ ಇದು ಲಿಫ್ಟ್ ಮಾಡಿ ತರುತ್ತೆ. ಸೊ ಈ ಪ್ಲೇಟ್ ಏನು ಕಾಣಿಸ್ತಾ ಇದೆ ಇದು ಬಂದು ರನ್ನಿಂಗ್ ಪ್ಲೇಟ್ಸು. ಇದೆಲ್ಲ ಹೀಟಾಗಿರುತ್ತೆ. ಸೊ ಒಂದು 3 ಸ್ಟೆಪ್ ಇದೆ ನೋಡಿ. ಸೊ 3 ಹೀಟಿಂಗ್ ಪ್ರೊಸೆಸಲ್ಲಿ ಇದು ಪುಡಿಗಳೇನು ಇವಾಗ ನಾವು ಸಿಲಿಂಡರಿಂದ ಹೊರಗಡೆ ಬಂದ ಪೌಡ್ರ್ಗಳಿದೆಯೋ ಅದನ್ನೆಲ್ಲ ಹೊತ್ಕೊಂಡು ಹೋಗುತ್ತೆ. ಹೊತ್ಕೊಂಡೋಗಿ ನೋಡಿ ಈ ರೀತಿ ಪೌಡರ್ ಆಗಿ ಬಿಡುತ್ತೆ. ಸೊ ಇದು ಬಂದು ಸೆಮಿ ಫಿನಿಶ್ಡ್, ಫುಲ್ ಫಿನಿಶ್ಡ್ ಆಗಿಲ್ಲ. ಸೊ ಇವಾಗ ಹೀಟ್ ಆಗಿದೆ. ಸೊ ನೋಡಿ ಮೇಲಿಂದ ಈ ರೀತಿ ಬಂದು ಇಲ್ಲಿ ಬೀಳ್ತಾ ಇರುತ್ತೆ. ಸೊ ಇದನ್ನು ಮತ್ತೆ ಕೆಳಗಡೆ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ ಅದು ಮತ್ತೆ ಆ ಕಡೆಗೆ ಹೇಳ್ಕೊಂಡೋಗಿ ರೊಟೇಟ್ ಆಗಿ ಮತ್ತೆ ಇನ್ನೊಂದ್ಸಲ ಈ ಥರ ಹೀಟಿಂಗ್ ಆಗಿ ಬರ್ತಾ ಇರುತ್ತೆ. ನೋಡಿ ಇವಾಗ ನೀವು ನೋಡ್ಬೋದು ಎಷ್ಟು ನೀಟಾಗಿ ಪೌಡ್ರ್ ಇನ್ನು ಗ್ರೀನಿಶ್ ಕಲರ್ ಇದೆ. ಅದು ಬಂದು ಫ್ರೆಶ್ ಎಲೆ, ಫ್ರೆಶ್ ಟೀ ಸೊಪ್ಪು. ಓಕೆನಾ. ಇವಾಗ ಇದರಲ್ಲಿ ನೀವು ನೋಡ್ಬೋದು ನೀರಾಂಶ ಏನೂ ಇಲ್ಲ, ಫುಲ್ಲು ಪೌಡರ್ ಆಗಿದೆ. ಸೊ ಅವರು ಬರ್ನರ್ಗೆ ಅಥವಾ ಹೀಟ್ಗೆ ಹಾಕೋದ್ಕಿಂತ ಮುಂಚೆ ಅದನ್ನು ಕಂಪ್ಲೀಟಾಗಿ ಆ ನೀರಾಂಶನೆಲ್ಲ ತೆಗ್ದಾಯ್ತು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಫೈರ್ವುಡ್ಡಲ್ಲಿ ಒಲೆಯಲ್ಲಿ ಇದನ್ನು ಹೀಟ್ ಮಾಡಿ ತೆಗಿಬೇಕು. ಸೊ ಇವಾಗ ಏನೇನು ಪೌಡರ್ ಈಚೆ ಬಂದಿದೆಯೋ, ನೀರಾಂಶ ಎಲ್ಲ ಇಲ್ಲದೆ ಈಚೆ ಬಂದಿದೆಯೋ ಅದನ್ನು ಇವಾಗ ಬರ್ನರ್ ಮುಖಾಂತರ ಬೆಂಕಿ ಕೊಟ್ಟು ಬರ್ನರ್ ಮುಖಾಂತರ ಕಂಪ್ಲೀಟಾಗಿ ಡ್ರೈ ಮಾಡಿ ತೆಗಿಬೇಕು. ಇವಾಗ ನೋಡಿ ಆ ಒಂದು ಒಲೆ ಯಾವ ರೀತಿ ಇರುತ್ತೆ ಅಂತ, ತುಂಬ ಹೆವಿ ಹೀಟ್ ಇದು. ಸೊ ಇದರಲ್ಲಿ ಒಂದು 2-3 ಮರದ ಪರ್ಟಿಕ್ಯುಲರ್ಸ್ನೆಲ್ಲ ಹಾಕಿ, ಮರದ ಅಂಶಗಳನ್ನ ಹಾಕಿ ಒಂದು ಕಾವು ಕೊಡ್ತಾರೆ. ಈ ರೀತಿ ಚೆನ್ನಾಗಿ ಉರಿಯುವಂಥ ಬೆಂಕಿಯಲ್ಲಿ ಇದನ್ನು ಹಾಕ್ತಾರೆ. ಓಕೆನಾ. ಸೊ ಈ ಮೇಲ್ಗಡೆ ನಾವಾಗಲೇ ಏನು ಪೌಡರ್ ನೋಡಿದ್ವೋ ಅದೆಲ್ಲ ಬಂದು ಆ ಮೇಲ್ಗಡೆ ಪ್ಲೇಟಲ್ಲಿ ಹೀಟ್ಗೆ, ಇವಾಗ ಗ್ರೀನ್ ಕಲರ್ ಏನಿದೆ ಹೀಟ್ಗೆ ಅದೊಂದು ಟೆಂಪ್ರೇಚರ್ ಲಿಮಿಟ್ ಕೊಟ್ಟಿರ್ತಾರೆ. ಅದು ಎಲ್ಲ ಆಟೋಮೆಟಿಕ್ ಸಿಸ್ಟಮು. ಈ ರೂಮಲ್ಲಿ ನಾವು ನೋಡ್ಬೋದು ಎಲೆಯನ್ನು ಪೌಡರ್ ಮಾಡುವಾಗ ಅದನ್ನು ಕಡ್ಡಿಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಈ ರೂಮ್ ಆಟೋಮೆಟಿಕ್ ಮಿಷಿನ್ ತಗೊಳುತ್ತೆ. ಸೊ ಇದನ್ನ ಅವರು ಮತ್ತೆ ಪೌಡ್ರ್ ಮಾಡಿ ಫೈನ್ ಪೇಸ್ಟ್ ಮಾಡಿ ಟೀ ಜೊತೆಗೆ ಮಿಕ್ಸ್ ಮಾಡಿಕೊಡ್ತಾರೆ. ಸೊ ಇದರಲ್ಲಿ ಕ್ವಾಲಿಟಿ ಇವಾಗ ಗ್ರೇಡಿಂಗ್ಸ್ ಇರುತ್ತಲ್ಲ. ಸೊ ಫಸ್ಟ್ ಕ್ವಾಲಿಟಿಯಲ್ಲಿ ನಿಮ್ಗೆ ಈ ಥರ ಬರೋಲ್ಲ. ಸೊ ಗ್ರೇಡಿಂಗ್ ಕ್ವಾಲಿಟಿ, ಕಡಿಮೆ ಕ್ವಾಲಿಟಿಯಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಬರುತ್ತೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ ಡಿವಿಷನ್ ಏನು ಅಂದರೆ ಇದು ಸೈಕ್ಲಾನ್ ರೂಮ್ ಅಂತ ಇವ್ರು ಕರೀತಾರೆ. ಸೊ ಇಲ್ಲಿ ದೊಡ್ಡ ದೊಡ್ಡ ಫನಲ್ಸಲ್ಲಿ ಸ್ಟೋರೇಜ್ ಆಗಿರುತ್ತೆ. ಇವಾಗ ಅದರಲ್ಲಿ ಏನು ಬ್ಯಾಕ್ ಸೈಡ್ ಕಾಣ್ತಾ ಇದೆ ಅಷ್ಟು ಸ್ಟೋರೇಜ್ ಆಗಿರೋ ಟೀ ಪೌಡ್ರು ಇಲ್ಲಿಂದ ಇನ್ನೊಂದು ಕಡೆಗೆ ಎತ್ಕೊಂಡೋಗಿ ಫೈನಲ್ ಪ್ರಾಡಕ್ಟಾಗಿ ಹೆಂಗೆ ಹೊರಗಡೆ ಬರುತ್ತೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಆಲ್ರೆಡಿ ಇವರು ಪಾರ್ಸಲ್ ಕಳಿಸೋದಕ್ಕಾಗಿ ಗ್ರೇಡಿಂಗ್ ಮಾಡಿ ಹಾಕಿದ್ದಾರೆ. ಒಂದೊಂದು ಮೂಟೆಗೆ ಒಂದೊಂದು ಗ್ರೇಡಿಂಗ್ ಕೋಡ್ ಹಾಕಿರ್ತಾರೆ. ಸೊ ಅದ್ರ ಪ್ರಕಾರ ಇಲ್ಲಿ ಫಿಲ್ಟರ್ ಆಗಿ ಬರುತ್ತೆ. ಅಣ್ಣ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡಿ. ಚಿನ್ನದೆಲ್ಲ ಇದೆಲ್ಲ ಬರುತ್ತೆ. ಚಿನ್ನ ಗ್ರೇಡ್ ನೈಸ್ இருக்கிறதுல இதில் வரும். அப்படியே அந்த உருட்டி அதே ரோலரில் உருட்டி பெருசு வருங்க. அது அந்த பக்கம் போயிடும். அதில் வரும். இதுதான் வந்து மெயின். 3ஆக பிரித்து இது வேஸ்டேஜ் இங்கே வரும், நைஸ் கிரேட் இங்கே வரும், பெருசு அங்கே போகும். இதெல்லாம் நைஸ் கிரேட். சின்னதே கொஞ்சம் பெருசு. இது வந்து மீடியம். இதில் வந்து சேர்த்து மீடியம். அதே மாதிரி இது ரெண்டில் வர்றது வந்து அன்னீவனாக ஒரு பெருசு சின்னது இதில் வரும். அது வேஸ்டேஜ், அது திருப்பி அரைச்சிடும். இதில் வந்து பெருசு சின்னது அப்போ வந்து என்னாகும், அந்த மாதிரி வந்து லாஸ்ட்டில் ஒரு 10 மூட்டை 20 மூட்டை டீ ஆகும்போது நைஸாக இருக்கிறது இதில் போடுவாங்க. இந்த மாதிரி மிக்சிங் எல்லாம் இருக்கும். இந்த மாதிரி அதே மிக்சிங் இருக்கும். அந்த மிக்சிங் என்னாகும், இது வந்து அப்படியே ஃபில்டர் பண்ணுவோம். ஃபில்டர் பண்ணும்போது முன்னால் வந்து பியூர் டீ உங்களுக்கு வரும். பியூர் டீ ಸರ್ ಇದು ಪ್ಯೂರಾ ಸರ್? இதுதான் பியூர் டீங்க. இது பியூராக அப்படி இருக்கும். இந்த பெருசு வரதில் அந்த மிஷினுக்கு போடுவாங்க. அதில் வந்து பெருசெல்லாம் கீழே விழுந்துடும். இந்த மேட்ச் சின்னதெல்லாம் அப்படியே வந்து உள்ளே போய் ஃபைனலாக அப்படியே க்ளீன் பண்ணிவிட்டு அங்கே போட்டு கொட்டிடுவாங்க. ಇವಾಗ ಅವರು ಲಾಸ್ಟಲ್ಲಿ ಏನು ತೋರಿಸಿದ್ರು ಅದು ಬಂದು ಪ್ಯೂರೆಸ್ಟ್ ಫಾರ್ಮು. ಇಲ್ಲಿ ನೋಡಿ ಇವರು ಗ್ರೇಡಿಂಗ್ ಮಾಡಿ ಹಾಕಿದ್ದಾರೆ. ಸೊ ಇಲ್ಲಿ ಪ್ಯೂರ್ ಆಗಿರುವಂಥ ಟೀ ಪೌಡರ್ ಎಲ್ಲ ಸಂಗ್ರಹ ಆಗಿದೆ. ಇಲ್ಲಿಂದ ಅವರು ಡಿಸ್ಪ್ಯಾಚ್ ಮಾಡ್ತಾರೆ. ಇದು ಯಾವ ರೀತಿ ಸೇಲ್ ಆಗುತ್ತೆ ಅಂದರೆ ಇವ್ರಿಗೊಂದು ಸೊಸೈಟಿ ಇದೆ ಮಾರ್ಕೆಟಲ್ಲಿ. ಸೊ ಅಲ್ಲಿ ದೊಡ್ಡ ದೊಡ್ಡ ಕಂಪನೀಸ್ ಅವರು ಬರ್ತಾರೆ. ಅದೇ ನಾವು ಬ್ರ್ಯಾಂಡೆಡ್ ಕಂಪನೀಸ್ ಏನೇನಿದೆ ಮಾರ್ಕೆಟಲ್ಲಿ ಅವರೆಲ್ಲ ಬಂದು ಇವ್ರ ಥರ ಎಷ್ಟೊಂದು ಮ್ಯಾನುಫ್ಯಾಕ್ಚರ್ ಇರ್ತಾರೆ. ಸೊ ಈ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಒಂದು ಕಡೆ ಕೂಡಿ ಆ ಏಜೆಂಟ್ಸ್ ಇರ್ತಾರೆ, ಅವರು ಇವ್ರ ಹತ್ರ ಪರ್ಚೇಸ್ ಮಾಡಿ. ಸೊ ಯಾವ್ಯಾವ ಕಂಪನೀಸ್ ಇದೆಯೋ ಆಗ ಮಾರ್ಕೆಟಲ್ಲಿ ಏನೇನು 3 ರೋಸಸ್, ರೆಡ್ ಲೇಬಲ್ ಆ ಥರ ಕಂಪನಿಗಳು ಎಷ್ಟೊಂದಿದೆಯಲ್ಲ
ಅವ್ರ ಡೀಲರ್ಸ್ಗಳು ಬಂದು ಪರ್ಚೇಸ್ ಮಾಡಿ ಎತ್ಕೊಂಡೋಗಿ ಪ್ರಾಸೆಸಿಂಗ್ ಮಾಡಿ ಅವ್ರ ಬ್ರ್ಯಾಂಡಲ್ಲಿ ಮಾರ್ತಾರೆ. ಸೊ ಇವ್ರದ್ದು ಬಂದು ಓಪನ್ ಮಾರ್ಕೆಟ್ ಸೇಲು. ಸೊ ನೀವು ಪ್ಯಾಕೆಟ್ ನಾವು ಅಂಗಡಿಲೆಲ್ಲ ಏನು ಇಸ್ಕೊಳ್ತೀವೋ ಡಬಲ್ ದುಡ್ಡು, ಬಟ್ ನೀವು ಇಲ್ಲೇ ಡೈರೆಕ್ಟಾಗಿ ಬಂದು ಇಸ್ಕೊಂಡ್ರೆ ಅದರ ಅರ್ಧ ಕಾಸ್ಟಲ್ಲಿ ನಿಮಗೆ ಟೀ ಪೌಡರು, ಪ್ಯೂರ್ ಟೀ ಪೌಡರ್ ಸಿಗುತ್ತೆ. ಸೊ ನಾವು ಹೋದಾಗಲೂ ತುಂಬ ಟೀ ಪೌಡರ್ ತಂದ್ವಿ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ಟೀ ಕುಡಿಯೋದಕ್ಕಿಂತ ಮುಂಚೆ ಇದು ಯಾವ ರೀತಿ ಇದು ಪೌಡರ್ ಆಗುತ್ತೆ, ಯಾವ ರೀತಿ ಪ್ರೊಸೆಸ್ ಆಗುತ್ತೆ, ಹೆಂಗೆ ನಮ್ಮ ಕಪ್ಪಿಗೆ ಬರುತ್ತೆ ಅನ್ನೋದು ಒಂದು ಚಿಕ್ಕ ಸ್ಟೋರಿ. ಸೊ ಇವ್ರಿಗೆ ಇದೊಂದು 75 to 80 acres ಇದೇ ಥರ ತುಂಬ ಇದೆ ಅವ್ರಿಗೆ. ಎಷ್ಟೊಂದು ಕಡೆ ಲ್ಯಾಂಡ್ಸ್ ಇದೆ. ಸೊ ಅಲ್ಲಿಂದೆಲ್ಲ ಇವ್ರದ್ದೊಂದು ದೊಡ್ಡ ಗ್ರೂಪು. ಸೊ ಇವ್ರದ್ದು ಈ ಥರ ಎಷ್ಟೊಂದು ಲ್ಯಾಂಡ್ಸ್ ಇದೆ. ಇದೊಂದು 75 to 80 acres ಲ್ಯಾಂಡು. ಅದೇ ಥರ 200 acres ಇದೆ, 100 acres, ಒಂದು ಡಿಫ್ರೆಂಟ್ ಪಾರ್ಟ್ ಆಫ್ ನೀಲಗಿರೀಸಲ್ಲಿ ಫ್ಯಾಕ್ಟ್ರಿ ಇದೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.